ರಾವಣ ಲೋಕದ ಕಣ್ಣಲ್ಲಿ ಅಹಂಕಾರಿ, ಆದರೆ ಬ್ರಹ್ಮಾಂಡದಲ್ಲಿ ಪ್ರಚಂಡ ಜ್ಞಾನಿ. ಲಂಕಾಧಿಪತಿ ಎಂದೇ ಹೆಸರಿಸಲ್ಪಟ್ಟವನು. ಇವನೇ ಮಹಾದೇವನ ಪರಮಭಕ್ತನು. ರಾವಣನು ಎತ್ತಿದನು ಪರ್ವತವು, ಶಿವನು ಕಾಲಡಿ ಮೆಟ್ಟಿದನು ಅದರ ಭಾರ ದೊಡ್ಡದು. ಶಿವ ಸ್ತೋತ್ರವ ಮೊದಲ ಬಾರಿ ಹಾಡಿದನು ರಾವಣನನ್ನು. ಶಿವಸ್ತೋತ್ರವು ನೀಡಿತು ರಾವಣನಿಗೆ ಶಿವಭಕ್ತನೆಂಬ ಗುರುತನ್ನು. ಪ್ರಸನ್ನನಾದ ಶಿವನು ನೀಡಿದನು ಚಂದ್ರಹಾಸದ ವರವನ್ನು. ಚಂದ್ರಹಾಸವು ರಾವಣನಿಗೆ ತಂದಿತು ಹೆಮ್ಮೆಯ. ಕಾಲ ಕಳೆದಂತೆ ಅಹಂಕಾರದಿಂದ ಹೊರಟನವ ಅಪಹರಣಕ್ಕೆ ಮಾ ಸೀತೆಯ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಅಂದೇ ತಲುಪಿದನು ಅಹಂಕಾರದ ಕೊನೆಯ ಹಂತವ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನು ಮಾಡಿದ ರಾವಣನ ವಧವ.